ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯ 5ನೇ ಅಧ್ಯಾಯದ 36ನೇ ಶ್ಲೋಕ. ಕ್ವಾಜ್ಞಾನಮಾಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸೃತಿ ಮೋಕ್ಷ ಹೇತೋಃ ದಿವ್ಯಾ ಹರೇ ಕಿಮು ವಿಡಂಬನ ಮಾತ್ರಮೇತದ್ ವಿಕ್ರೀಡತೋ ಸುರನರಾದಿದೇವ ತಸ್ಮಾತ್. ಅಂದರೆ ಆಚಾರ್ಯರ ವಿಚಾರದ ಶೈಲಿ ಹೇಗಿರುತ್ತದೆ ನೋಡಿ. ಲಕ್ಷ್ಮೀ ಮತ್ತು ನಾರಾಯಣ ಸೀತಾರಾಮರಲ್ಲಿ ಯಾವ ದೋಷವೂ ಇಲ್ಲ ಹಾಗೆ ಅಂತ. ಆ ಪರಮಾತ್ಮನ ಕುಡಿ ನೋಟದ ದೃಷ್ಟಿಯಿಂದ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಹೊರಟೋಗ್ತದೆ. ಹಾಗಿರುವಾಗ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಪಾತ್ರರಾದವರು ಲಕ್ಷ್ಮೀದೇವಿ. ಅಂತ ಲಕ್ಷ್ಮೀದೇವಿಗೆ ಅಜ್ಞಾನ ಹೇಗೆ ಬರ್ಲಿಕ್ಕೆ ಸಾಧ್ಯ? ಪರಮಾತ್ಮನ ಕುಡಿಗಣ್ಣಿನ ನೋಟ, ಅದರಿಂದ ಜಗತ್ತಿನ ಸೃಷ್ಟಿಯಾದಿ ಎಲ್ಲವನ್ನೂ ಮಾಡತಕ್ಕವರು, ಎಲ್ಲರಿಗೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡತಕ್ಕವರು ಲಕ್ಷ್ಮೀದೇವಿ ಅಂತ ಇರುವಾಗ ಅವರಿಗೆ ಸ್ವತಃ ಎಲ್ಲಿಂದ ಅಜ್ಞಾನ ಬರಲಿಕ್ಕೆ ಸಾಧ್ಯ, ಮೋಹ ಬರಲಿಕ್ಕೆ ಸಾಧ್ಯ? ಹಾಗೆ ಇನ್ನು ಲಕ್ಷ್ಮೀದೇವಿಗೆ ಬರಲ್ಲ ಅಂತ ಹೇಳಿದ ಮೇಲೆ ಹರೇ ಹೇ ಕಿಮು, ಪರಮಾತ್ಮನಿಗಿಲ್ಲ ಅಂತ ಇನ್ನೇನು ಹೇಳೋದು? ರಾಮನಿಗೆ ಅಜ್ಞಾನಾದಿಗಳು ಮೋಹ ಇಲ್ಲ ಅಂತ ಇನ್ನೇನು ಹೇಳೋದು? ಹಾಗೆಂತ ಆಚಾರ್ಯರು ನಮ್ಮನ್ನ ಎಚ್ಚರಿಸ್ತಾರೆ. ತಸ್ಮಾತ್ ಸುರನರಾದಿವತ್ ಏವ ವಿಕ್ರೀಡತೋಹೋ ತಯೋಹೋ ಏತದ್ ವಿಡಂಬನ ಮಾತ್ರ ಅಸ್ತಿ. ಅದರಿಂದ ದೇವತೆಗಳು ಮನುಷ್ಯರಂತೆ ಕ್ರೀಡೆ ಮಾಡತಕ್ಕ ಈ ಒಂದು ಲಕ್ಷ್ಮೀನಾರಾಯಣರ ಈ ಒಂದು ಲೀಲೆ ಕೇವಲ ವಿಡಂಬನೆ ಮಾತ್ರ, ಅದು ಅವರ ಲೀಲೆ ಹಾಗೆ ಅಂತ ಅದನ್ನು ವಾಸ್ತವಿಕವಾಗಿ ನಾವು ತಿಳ್ಕೋಬಾರ್ದು, ಅದು ಸತ್ಯ ಅಂತ ತಿಳ್ಕೊಂಡ್ಬಿಡಬಾರ್ದು ಹಾಗೆ ಅಂತ ಅರ್ಥ. ಇದು ಅವರ ಲೀಲೆ, ಅದು ನಾಟಕ ಅಂತ ಅರ್ಥ. ದೇವ್ಯಾ ಸಮೀಪಮತ ರಾವಣ ಆಸಸಾದ ಸಾದೃಶ್ಯತಾಮಗಮದಪ್ಯವಿಷಹ್ಯ ಶಕ್ತಿ ಸೃಷ್ಟ್ವಾತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸಮರ್ಚಿತ ಪದ ನವಸಚ್ಚಿವಾಭ್ಯಾಂ. ಅಥ ರಾವಣ, ಇಷ್ಟ ಆದ ಮೇಲೆ ಅಂದ್ರೆ ಜಿಂಕೆಯನ್ನ ಹಿಂಬಾಲಿಸಿ ರಾಮ ಹೋದ. ಅವನ ಮಾರೀಚನನ್ನ ಸಂಹಾರ ಮಾಡ್ತಾನೆ, ಜಿಂಕೆಯನ್ನ ಸಂಹಾರ ಮಾಡ್ತಾನೆ. ತದನಂತರ ಲಕ್ಷ್ಮಣ ಸೀತಾ ಅಂತ ಕರೆದಾಗ ಲಕ್ಷ್ಮಣನು ಸೀತೆಯ ಪ್ರೇರಣೆಯಂತೆ ಲಕ್ಷ್ಮಣನು ಕೂಡ ಅಲ್ಲಿಗೆ ಹೋಗ್ತಾನೆ. ಈಗ ಸೀತೆ ಇಲ್ಲಿ ಏಕಾಕಿ ಆದಾಗ ಆಗ ರಾವಣ ಬರ್ತಾನೆ. ರಾವಣ ಬಂದು ದೇವ್ಯ ಆಸಸಾದ, ಸೀತೆಯ ಹತ್ರ ಬಂದು ಅಭಿಷಹ್ಯ ಶಕ್ತಿ, ಯದ್ಯಪಿ ಸೀತೆಯನ್ನ ಮುಟ್ಲಿಕ್ಕೂ ಆಗಲ್ಲ, ನೋಡ್ಲಿಕ್ಕೂ ಆಗೋದಿಲ್ಲ ಅವನಿಂದ ಅಂತ ಸೀತೆಯನ್ನ ಅದೃಶ್ಯತಾಂ ಅಗಮದಪಿ, ಇದ್ದಕ್ಕಿದ್ದಾಗಿ ಸೀತೆ ಅದೃಶ್ಯರಾಗ್ಬಿಟ್ರು. ಅಲ್ಲಿ ಇಲ್ಲವೇ ಇಲ್ಲ ಸೀತೆ. ಅದೃಶ್ಯರಾಗುವಾಗ ಏನ್ ಮಾಡಿದ್ರು ಆ ಸೀತೆ? ಆತ್ಮನಃ ಪ್ರತಿಕೃತಿಂ ಸೃಷ್ಟ್ವ, ಅಲ್ಲಿ ಒಂದು ಗೊಂಬೆಯನ್ನು ನಿರ್ಮಾಣ ಮಾಡ್ತಾರೆ. ತನ್ನದಂತೆ ಸೀತೆಯಂತೆ ಒಂದು ಗೊಂಬೆಯನ್ನು ನಿರ್ಮಾಣ ಮಾಡಿ ಶೀಘ್ರಂ ಕೈಲಾಸಂ ಪ್ರಯೌಚ, ಅಲ್ಲಿಂದ ಕೈಲಾಸಕ್ಕೆ ಹೋದ್ರು ಅಂತ ಹೇಳ್ತಾರೆ. ಸೀತಾದೇವಿ ಅದೃಶ್ಯರಾಗಿ ಹೋದದ್ದಲ್ಲಿ ಕೈಲಾಸಕ್ಕೆ. ಅಲ್ಲಿ ಏನಾಯ್ತು? ತತ್ರ ಅರ್ಚಿತ ಪದ ಶಿವಾಭ್ಯಾಂ ಸಹ ನ್ಯವಸತ್, ಮೊಮ್ಮಗನ ಮನೆಗೆ ಹೋದರು. ಬ್ರಹ್ಮದೇವರ ಮಗ ರುದ್ರದೇವರ ಮೊಮ್ಮಗನ ಮನೆಗೆ ಹೋಗಿ ಅಲ್ಲಿ ಕೆಲವು ದಿವಸ ಇರೋಣ ಅಂತ ಅಲ್ಲಿ ಹೋದರು. ಹಾಗೆ ಅಲ್ಲಿ ಶಿವನಿಂದ ಪೂಜಿತರಾಗಿ ಅಲ್ಲೇ ವಾಸ ಮಾಡ್ಕೊಂಡು ಇದ್ರು ಸೀತಾದೇವಿ ಹಾಗೆ ಅಂತ ಹೇಳ್ತಾರೆ. ತಸ್ಯಾಸ್ತುತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರೋ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧ್ಯೈ ಆದಾಯ ತಾಮಥಯಯೌ ರಜನೀಚರೇಂದ್ರೋ ಹತ್ವಾ ಜಟಾಯುಷಮರುಶ್ರಮತೋ ನಿರುದ್ಧಃ. ಆ ಶರೀರದಲ್ಲಿ ಅಂದ್ರೆ ಸೀತಾದೇವಿ ಯಾವ ಒಂದು ಗೊಂಬೆಯನ್ನ ಸೀತಾಕೃತಿ ಅಂತ ಕರೀತಾರೆ, ಆ ಸೀತಾಕೃತಿ ಅಂತ ಸೀತೆಯ ಗೊಂಬೆ ಅಂತ ಅರ್ಥ, ಪ್ರತಿಕೃತಿ. ಆ ಸೀತೆಯ ಪ್ರತಿಕೃತಿಯಲ್ಲಿ ಚಲನವಲನೆ ಆಗಬೇಕಲ್ಲ, ಕೈಕಾಲು ಅಲುಗಾಡಿಸೋದು ಇತ್ಯಾದಿಗಳು.
ಅದಕ್ಕಾಗಿ ಇಂದ್ರದೇವರು ಅಲ್ಲಿ ಪ್ರವೇಶ ಮಾಡಿದ್ರು ಅಂತ ಹೇಳ್ತಾರೆ. ಇಂದ್ರದೇವರು ಪ್ರವೇಶ ಮಾಡಿದ್ರು, ಸೀತೆಯು ಕೂಡ ಒಂದು ರೂಪದಿಂದ ಇದ್ರು. ಯಾಕೆ? ವ್ಯವಹಾರ ಆಗಬೇಕು ಎಂಬ ಅದಕ್ಕಾಗಿ. ಸೀತೆಯ ಘಟನೆ ಏನೇನಾಯ್ತು ಅಂತ ಗೊತ್ತಾಗ್ಬೇಕಲ್ಲ, ಅದನ್ನು ಸೀತೆಯ ಒಂದು ರೂಪದಿಂದ ಇದ್ರು. ಹಾಗೆ ತಾಂ ಪ್ರತಿಕೃತಿಮೇವ ಪ್ರವಿವೇಶ, ಸೀತೆಯು ಕೂಡ ಒಂದು ರೂಪದಿಂದ ಪ್ರವೇಶ ಮಾಡಿದ್ರು ಆ ಪ್ರತಿಕೃತಿಯಲ್ಲಿ. ಹಾಗೆ ಅಥ ರಜನೀಚರೇಂದ್ರ ತಾಮಾದಾಯ ಯಯೌ, ಆ ಸೀತಾ ಗೊಂಬೆಯನ್ನ, ಸೀತಾ ಪ್ರತಿಕೃತಿಯನ್ನ ರಾವಣ ನಿಜವಾದ ಸೀತೆ, ಮತ್ತೆ ಅವನಿಗೆ ಭ್ರಮೆ ನೋಡಿ, ರಾವಣನಿಗೆ ಭ್ರಮೆ ಬಂತು, ಇದು ನಿಜವಾದ ಸೀತೆ ಹಾಗೆ ಅಂತ. ಆ ಸೀತೆಯ ಗೊಂಬೆಯನ್ನ ಅವನು ಹಿಡ್ಕೊಂಡು ಹೋದಾಗ ಏನಾಯ್ತು? ಉರುಶ್ರಮತಃ ನಿರುದ್ಧ ಸನ್ ಜಟಾಯುಷಂ ಹತ್ವಾ ಯಯೌ, ಹಾಗೆ ಜಟಾಯುಂ ಹತ್ವಾ. ಆ ಸಂದರ್ಭದಲ್ಲಿ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಜಟಾಯು, ಅದು ಒಂದು ಹದ್ದಿನ ಜಾತಿಯ ಒಂದು ಪಕ್ಷಿ, ಅದು ಪರಿಶ್ರಮೇನೆ ನಿರುದ್ಧ, ಅದು ಶ್ರಮಪಟ್ಟು ರಾವಣನ ಜೊತೆಗೆ ಯುದ್ಧ ಮಾಡಿತ್ತಂತೆ. ಇಂಥ ಕಾರ್ಯ ಮಾಡಬಾರದು, ನೀನು ಸೀತೆಯನ್ನ ಅಪಹಾರ ಮಾಡಬಾರದು ಹಾಗೆ ಅಂತ ರಾವಣನ ಜೊತೆಗೆ ಯುದ್ಧ ಮಾಡಿದ್ದು ಆ ಜಟಾಯು. ಪರಂತು ಅಂತೆ ಜಟಾಯುಂ ಹತ್ವ ಲಂಕಾಂ ಪ್ರತಿ ಯಯೋ, ರಾವಣ ಜಟಾಯುವನ್ನು ಸಂಹಾರ ಮಾಡಿ ಲಂಕೆಗೆ ಕರೆದುಕೊಂಡು ಹೋಗ್ತಾನೆ ಸೀತಾಕೃತಿಯನ್ನ. ಹಾಗೆ ಮಾರ್ಗೇ ವ್ರಜಂತಮಭಿಯಾಯ ತಥೋ ಹನುಮಾನ್ ಸಂವಾದಿತೋ ರವಿಸುತೇನ ಚ ಜಾನಮಾನಃ ದೈವಂ ತು ಕಾರ್ಯಮತ ಕೀರ್ತಿಂ ಅಭಿಪ್ಸಮಾನೋ ರಾಮಸ್ಯ ನೈನಮಹನದ್ ವಚನಾಧರೇಶ್ಚ. ತತಃ ಮಾರ್ಗೇ ವ್ರಜಂತಂ ರಾವಣಂ ಅಭಿಯಾಯ, ಮಾರ್ಗದಲ್ಲಿ ಹೋಗ್ತಾ ಅದು ಪಂಪಾ ಕ್ಷೇತ್ರದ ಮೇಲೆ ಹೋಗಿದ್ದಾರೆ ಆ ರಾವಣನ ಆ ಪುಷ್ಪಕ ವಿಮಾನ. ಯಾವಾಗ ಮಾಯಾ ಸೀತೆಯನ್ನ ಅಪಹಾರ ಮಾಡಿಕೊಂಡು ಹೋದ, ಅದನ್ನ ನೋಡಿ ಹನುಮಂತಂ ತಸ್ಯ ಸಮ್ಮುಖಂ ಗತಃ ಪರಂತು ಸುಗ್ರೀವೇನ ಸಹ ನಿವಾರಿತಃ. ಹನುಮಂತ ದೇವರು ರಾವಣನ ಹತ್ರ ಹೋದ್ರಂತೆ ನಿಲ್ಲಿಸಾನ ಹಾಗೆ ಅಂತ, ಆದ್ರೆ ಸುಗ್ರೀವ ನಿಲ್ಲಿಸ್ತಾನಂತೆ. ತಥಾಚ ಸರ್ವಜ್ಞ ಹನುಮಾನ್ ಸಮ್ಯಕ್ ಜಾನಾತಿ, ಹನುಮಂತ ದೇವರಿಗೆ ಎಲ್ಲವೂ ಗೊತ್ತಿದೆ. ಇದು ದೇವ ಕಾರ್ಯ ಆಗಬೇಕಾಗಿದೆ, ಪರಮಾತ್ಮನ ಸಂಕಲ್ಪ, ಇದು ರಾವಣನ ವಧೆ ಆಗಬೇಕಾಗಿದೆ, ಅದು ರಾಮನ ಕೈಯಿಂದಲೇ ಆಗಬೇಕು, ನಾವು ಹೋಗಿ ಈಗ ರಾವಣನ ಸಂಹಾರ ಮಾಡಬಾರದು ಹಾಗೆ ಅಂತ ಇದೆ. ಅದರಿಂದ ಶ್ರೀರಾಮಸ್ಯ ಕೀರ್ತಿಯಂ ಲೋಕೆ ಸ್ಥಾಪಯಿತುಂ ಇಚ್ಛನ್ ಹನುಮಾನ್, ರಾಮನ ಕೀರ್ತಿ ಲೋಕದಲ್ಲಿ ಸ್ಥಾಪನೆ ಆಗಬೇಕು, ಇರಬೇಕು ಅಂತ ಹನುಮಂತ ದೇವರು ಅಂತರ್ಯಾಮಿನಃ ಶ್ರೀ ಹರೇಹೇ ಆಜ್ಞೆಯ ಏವ, ಅಂತರ್ಯಾಮಿಯಾದ ಪರಮಾತ್ಮನ ಪ್ರೇರಣೆಯಿಂದ ತಸ್ಮಿನ್ ಸಮಯ ರಾವಣಂ ನ ಮಾರಿತವಾನ್ ಅಂತ ಸಂದರ್ಭದಲ್ಲಿ ಹನುಮಂತ ದೇವರು ಹೋಗಿ ರಾವಣನನ್ನು ಕೊಂದಿಲ್ಲ. ಇಲ್ಲದಿದ್ರೆ ಅಲ್ಲೇ ರಾವಣನ ಕತೆ ಮುಗಿದೋಗ್ತಾ ಇತ್ತು. ಅನ್ಯಥಾ ಹನುಮಾನ್ ಏಕಾಕಿಯೇವ ರಾವಣಂ ಹಂತುಂ ಸಮರ್ಥಃ ಆಸೀತ್, ಏಕಾಕಿಯಾಗಿ ಹೋಗಿ ರಾವಣನನ್ನ ಸಂಹಾರ ಮಾಡಬಹುದು, ಹನುಮಂತ ದೇವರ ಅಷ್ಟು ಸಾಮರ್ಥ್ಯ ಇದೆ. ಆದ್ರೂ ಕೂಡ ಇದೆಲ್ಲ ಕಾರಣ ಪರಮಾತ್ಮನ ಇಚ್ಛೆ. ತಾನೇ ಮಾತು ಕೊಟ್ಟಿದ್ದಾನೆ ನೋಡಿ ಪರಮಾತ್ಮ, ನಾನೇ ಸಂಹಾರ ಮಾಡ್ತೇನೆ, ಜೈ ವಿಜಯ ಇರ್ತಾನೆ ರಾವಣ ಕುಂಭಕರ್ಣ, ನಾನೇ ಸಂಹಾರ ಮಾಡ್ತೀನಿ ಪರಮಾತ್ಮ ಮಾತು ಕೊಟ್ಟಿದ್ದ. ಅದೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಪರಮಾತ್ಮನ ಇಚ್ಛೆ, ಪರಮಾತ್ಮನ ಪ್ರೇರಣೆಯಂತೆ ಹನುಮಂತ ದೇವರು ಹೋಗಲಿಲ್ಲ, ಹನುಮಂತನ ರಾವಣನನ್ನು ತಡೆಯೋದಕ್ಕೆ ಹೋಗಲಿಲ್ಲ ಅಂತ ಗೊತ್ತು. ಪ್ರಾಪ್ಯೈವ ರಾಕ್ಷಸ ಉತಾತ್ಮಪುರೀಂ ಸತತ್ರ ಸೀತಾಕೃತಿಂ ಪ್ರತಿನಿಧಾಯ ರರಕ್ಷ ಚಾಥ ರಾಮೋಪಿ ತತ್ತು ವಿನಿಹತ್ಯ ಸುದುಷ್ಟರಕ್ಷಃ ಪ್ರಾಪ್ಯಾಶ್ರಮಂ ಸ್ವದಯಿತಾಂ ನಹಿ ಪಶ್ಯತೀವ. ಸಹ ರಾಕ್ಷಸಃ ಆತ್ಮಪುರೀಂ ಪ್ರಾಪ್ಯ, ತನ್ನ ರಾವಣ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ಸೀತಾಕೃತಿಯನ್ನ ಒಂದು ಮರದ, ಅಶೋಕ ವೃಕ್ಷ, ಅದರ ಮರದ ಕೆಳಗೆ ಇಟ್ಟು ಆ ಸೀತಾಕೃತಿಯನ್ನ ರಕ್ಷಣೆ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಆ ರಕ್ಷಣೆಗಾಗಿ ಅನೇಕ ರಾಕ್ಷಸರನ್ನೆಲ್ಲ ಆಯೋಜನೆ ಮಾಡಿದ್ದ ಹಾಗೆ ಅಂತ. ಇಷ್ಟು ಆಯ್ತು. ಅಥ ರಾಮಃ ಅಪಿ ತತ್ ಸುದುಷ್ಟ ರಕ್ಷಃ ಮಾರೀಚಂ ವಿನಿಹತ್ಯ. ಈ ಕಡೆ ಪಾಪ ರಾಮ ದುಷ್ಟನಾದ ಮಾರೀಚನನ್ನ ಸಂಹಾರ ಮಾಡಿ ಬರ್ತಾ ಇದ್ದಾನೆ, ಲಕ್ಷ್ಮಣನ ಕರೆದುಕೊಂಡು ಬರ್ತಾ ಇದ್ದಾನೆ. ಬಂದು ಆಶ್ರಮಂ ಪ್ರಾಪ್ಯ, ಆಶ್ರಮವನ್ನ ಹೊಂದಿ ಸ್ವದಯಿತಾನ್ ನಹಿ ಪಶ್ಯತೀವ ಲೀಲಾಂ ಚಕಾರ, ಆ ಸೀತೆಯನ್ನ ಕಾಣದಂತೆ ತಾನೂ ಕೂಡ ಅಲ್ಲಿ ನಟನೆಯನ್ನ ಮಾಡಿದ, ಲೀಲೆಯನ್ನ ಮಾಡಿದ ಹಾಗೆ ಅಂತ ಹೇಳ್ತಾನೆ.
ಅನ್ವೇಷಮಾನೈವ तं च ददर्श गृध्रं सीतां रिरीक्षिषुमतो रिपुणाभिशस्तं चेष्टम् अमुनोक्तमरेश्च कर्म श्रुत्वामೃತಂ ತಮದಹತ್ ಸ್ವಗತಿಂ ತಥಾದಾತ್. ಆಯ್ತು, ಹುಡುಕಾಣ ಹಾಗೆ ಅಂತ ರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ಹುಡುಕ್ತಾರೆ. ಸೀತಾಂ ರಿರಕ್ಷಿಷುಂ ಅಥೋ ರಿಪುಣಾ ವಿಶಸ್ತಂ ಮಂದಾತ್ಮ ಚೇಷ್ಟಸ್ಯ ತಮ್ ಗೃಧ್ರಂ ದದರ್ಶ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಆ ಗೃಧ್ರ ಅಂದ್ರೆ ಜಟಾಯು ಅದು ನೋಡಿ ಇನ್ನು ಪ್ರಾಣ ಕಳ್ಕೊಂಡಿಲ್ಲ, ರಾಮನಿಗೆ ಈ ಸಂದೇಶವನ್ನು ತಿಳಿಸಬೇಕು ಹಾಗೆ ಅಂತ ಪ್ರಾಣವನ್ನ ಇಟ್ಕೊಂಡಿತ್ತಂತೆ. ಅಂತ ಪಕ್ಷಿರಾಜನಾದ ಜಟಾಯುವನ್ನ ರಾಮಚಂದ್ರ ದೇವರು ನೋಡಿದರು ಹಾಗೆ ಅಂತ. ಆ ಜಟಾಯು ಎಲ್ಲ ವಿಚಾರವನ್ನು ಹೇಳಿತ್ತು. ಉಕ್ತಂ ರಾವಣಸ್ಯ ಸರ್ವಂ ವೃತ್ತಾಂತಂ, ರಾವಣನ ಎಲ್ಲ ವಿಚಾರವನ್ನು ಹೇಳಿತ್ತು ಜಟಾಯು. ಯದಾ ಸಹ ಪಕ್ಷಿರಾಜ ಪ್ರಾಣಾನ್ ಅತ್ಯಜತ್, ತದನಂತರ ಆ ಜಟಾಯು ಪ್ರಾಣವನ್ನ ಬಿಟ್ಟಿತ್ತಂತೆ. ಬಿಟ್ಟಾಗ ತದಾ ಶ್ರೀರಾಮ ತಸ್ಯ ಶರೀರಾಗ್ನಿಂ ದತ್ವ, ಆ ಶರೀರವನ್ನ ಅಗ್ನಿಗೆ ಅಂದ್ರೆ ಅಂತಿಮ ಸಂಸ್ಕಾರವನ್ನ ಮಾಡಿ. ನೋಡಿ, ರಾಮನ ಕೈಯಿಂದ ಅಂತಿಮ ಸಂಸ್ಕಾರ ಮಾಡಿಕೊಳ್ಳುವ ಯೋಗ್ಯ ಅಂದ್ರೆ ಅದಕ್ಕೆ ನೋಡಿ, ತಥಾಚ ತಸ್ಮೈ ಸ್ವಕೀಯಂ ಪರಮೋತ್ಕೃಷ್ಟಂ ಸ್ಥಾನಂ ದತ್ತಮ. ತನ್ನ ಉತ್ಕೃಷ್ಟವಾದ ಸ್ಥಾನ ಅಂದ್ರೆ ಯಾವುದು? ಮೋಕ್ಷ. ಮೋಕ್ಷವನ್ನೇ ರಾಮ ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ನ ದೇವತೋಷಣಂ ವೃಥ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮನ ಸೇವೆ ಅದು ಎಂದಿಗೂ ವ್ಯರ್ಥ ಆಗೋದಿಲ್ಲ. ತನಗಾಗಿ ಪ್ರಾಣ ಬಿಟ್ಟ ಜಟಾಯುವನ್ನ ಪರಮಾತ್ಮ ಹೇಗೆ ಸಂರಕ್ಷಣೆ ಮಾಡಿದ, ತನಗಾಗಿ ಪ್ರಾಣ ಬಿಟ್ಟ ಮಾರೀಚನನ್ನ ರಾವಣ ಏನ್ ಮಾಡಿದ? ಸ್ವಾಮಿಗಳು ಮಾಡುವ ಪ್ರಶ್ನೆ ಇದು. ವಿಚಾರ ಮಾಡಿ ಅಂತಾರೆ ಸ್ವಾಮಿಗಳು, ಸುವಿದ್ಯೇಂದ್ರ ತೀರ್ಥರು. ಇದೇ ಜಟಾಯು ರಾಮನಿಗಾಗಿ ಪ್ರಾಣ ಬಿಟ್ಟಿತ್ತು, ಪರಮಾತ್ಮ ಅಂತಿಮ ಸಂಸ್ಕಾರವನ್ನ ಮಾಡಿ ಮೋಕ್ಷವನ್ನು ಕೊಟ್ಟ ಹಾಗೆ ಅಂತ. ನೋಡಿ, ಸಜ್ಜನರು ಹೇಗೆ ಇರ್ತಾರೆ ನೋಡಿ. ದುರ್ಜನರು ತಮ್ಮ ಕೆಲಸ ಆಯಿತು, ತಾವು ಹೋಗ್ತಾ ಇರ್ತಾರೆ. ಅವರು ರಾವಣ ಏನಾದ್ರು ತಿರುಗಿ ನೋಡಿದನ ಮಾರೀಚ, ಏನಾದ ಅಂತಿಮ ಸಂಸ್ಕಾರ ಆಯ್ತಾ ರಾವಣ ಮಾರೀಚನಿಗೆ? ಜಿಂಕೆಯಾಗಿ ಬಂದ, ತನಗಾಗಿ ಪ್ರಾಣವನ್ನು ಕೊಟ್ಟ ನೋಡಿ ಅವನು ಮಾರೀಚ. ಆದ್ರೆ ರಾವಣ ಮಾಡಿದ್ದೇನು? ಇದು ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಆಚಾರ್ಯರು ಯಾಕೆ ಇದನ್ನ ಹೈಲೈಟ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಅದಕ್ಕೆ ಹೇಳಿದ್ದು, ದುರ್ಜನರ ಹತ್ರನೇ ಸೇರಿಸ್ಬೇಡಿ, ಹತ್ರ ಹೋಗಬೇಡಿ, ಸಜ್ಜನರ ಜೊತೆಗೆ ನಾವಿರಬೇಕು, ಎಂದಿಗೂ ದುರ್ಜನರ ಫ್ರೆಂಡ್ಶಿಪ್ ಮಾಡಬೇಡಿ ಹಾಗೆ ಅಂತ. ಇದೆಲ್ಲ ನಮಗೆ ರಾಮಾಯಣ ಕಳಿಸಿಕೊಡುವ ಒಂದು ಉನ್ನತವಾದ ಒಂದು ಪಾಠ ಇದು ಹಾಗೆ ಅಂತ. ಅದರ ನೋಡಿ, ರಾಮ ತನ್ನ ಸೇವೆ ಮಾಡಿದವರನ್ನ ಕೈ ಬಿಟ್ಟಿಲ್ಲ. ಸಣ್ಣ ಅಲ್ಪ ಸೇವೆ ಆದರೂ ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎಂಬ ಅದಕ್ಕೆ ಇದೇ ಜ್ವಲಂತವಾದ ನಿದರ್ಶನ ಹಾಗೆ ಅಂತ. ಹಾಗೆ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.